ಪ್ಯೂರ್ ನಾಟಿ ಕೋಳಿ ಫಾರ್ಮ್ ಮಾಡ್ತೀವಿ ಅಂದ್ಬಿಟ್ಟು ಪ್ಯೂರ್ ನಾಟಿಗಳ ಸಾಕ್ಬಿಟ್ಟು ಮೊಟ್ಟೆ ಹುಡುಕ್ತಾ ಇದ್ರೆ ಮೊಟ್ಟೆಗಳಿಕ್ತವೆ ಅಂದ್ರೆ ಮೊಟ್ಟೆ ಇಷ್ಟ ಬಂದ ಜಾಗದಲ್ಲೆಲ್ಲ ಇಕ್ಕೋದು, ಇಷ್ಟ ಬಂದತ್ತವೆಲ್ಲ ಇಕ್ಕೋದು, ಒಂದಿನ ಇಕ್ಕುತ್ತವೆ ಇನ್ನೊಂದು ದಿನ ಇಕ್ಕಂಗಿಲ್ಲ. ಈ ಥರ ಮಾಡ್ತಾ ಇರ್ತವೆ. ತಿರ್ಗಾ ಹೋಗಿ ಕೇಳೋಕೆ ಹೋದ್ರಲ್ಲಿ ತಿರ್ಗಾ ನಮ್ಮನ್ನೇ ಕಚ್ಚುತ್ತವೆ ತೆಗಿ. ಈ ಥರ ಕೆಲಸಗಳಿವ್ರವು. 17-18 ಮೊಟ್ಟೆ ಇಕ್ಕಿದ್ರೆ ಅಷ್ಟೇ, ಇನ್ನು ಇಕ್ಕಿದ್ರೆ ಅದು ಇಕ್ಕಲ್ಲ. ಅದ್ರಲ್ಲಿ ಬೇರೆ ತಿರ್ಗಾ ಕಚ್ಚೋದು ಬೇರೆ ಬರ್ತಾವೆ ಫ್ರೆಂಡ್ಸ್. ಈ ಥರ ಕೋಳಿಗಳು ನಿಮ್ಮ ಹತ್ರನೂ ಇದ್ರೆ ಹೇಳಿ. ಮತ್ತು ಏನಪ್ಪ ಅಂತಂದರೆ ಕೋಳಿಗಳಿಗೆ ನಾವು ಎಷ್ಟೇ ಜಾಗ ಮಾಡಿಕೊಟ್ರು ನಾಟಿ ಕೋಳಿ ಮೊಟ್ಟೆಗಳನ್ನ ನೀವು ಹುಡುಕ್ಬೇಕಾಗುತ್ತೆ. ಯಾಕಂತಂದರೆ ನಾಟಿ ಕೋಳಿಗಳು ಒಂದೇ ದಿನ ಇಕ್ಕುತ್ತೋ ಒಂದೇ ದಿನ ಇಕ್ಕಕ್ಕೆ ಹೋಗಲ್ಲ. ಮತ್ತು ಅದು ಪದೇ ಎಲ್ಲಿ ಬೇಕಲ್ಲಿ ಇಕ್ತಾ ಇರೋದು. ಇದು ಆಲೆ ಜಾಗ ಚೇಂಜ್ ಮಾಡಿದೆ, ಇದು ಆಲೆ 2ನೇ ಸಲ ಜಾಗ ಚೇಂಜ್ ಮಾಡ್ತಾ ಇರೋದು. ಇಷ್ಟ ಬಂದದ್ದು ನಾಟಿ ಕೋಳಿ ಮೊಟ್ಟೆಗಳು ಇಕ್ತಾ ಇರ್ತವೆ. ಮೊಟ್ಟೆಗಳನ್ನ ನೋಡಿ ನೀವೇನಾದರೂ ಫಾರಮ್ ಮಾಡಿ ಎತ್ಕೊಂಡಿಲ್ಲ ಅಂತಂದರೆ ಮೊಟ್ಟೆಗಳದ್ದು ತಾನಾಗಿ ವೇಸ್ಟ್ ಆಗುತ್ತೆ. ಇಲ್ಲಾಂದರೆ ಕೆಲವು ಕೋಳಿಗಳು ಏನು ಮಾಡ್ತವೆ ಅಂದರೆ ಕೂತುತ್ತವು, ಕಾವು ಕೊಟ್ಟು ಅಲ್ಲಿಂದನೇ ಮರಿ ಕರ್ಕೊಬರುತ್ತೆ. ಕೆಲವು ಕೋಳಿಗಳು ಏನು ಮಾಡುತ್ತೆ ಅಂದರೆ ಹಿಂಗೆ ಇಷ್ಟ ಬಂದಂಗೆ ಮೊಟ್ಟೆ ಇಕ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಇರುತ್ತೆ ಫ್ರೆಂಡ್ಸ್ ಅಷ್ಟೇ. ಆ ಮೊಟ್ಟೆಗಳನ್ನ ನೋಡ್ಕೊಂಡಿಲ್ಲ ಅಂದರೆ ವೇಸ್ಟ್ ಆಯ್ತವೆ. ದಯವಿಟ್ಟು ನಿಮಗೆ ಅದು ಕೋಳಿಗಳು ಎಲ್ಲೆಲ್ಲಿ ಒಡ್ಡಾಡಿರುತ್ತೆ, ಎಲ್ಲೆಲ್ಲಿ ಜಾಗ ತೋರಿಸಿರ್ತವೆ ಮತ್ತು ಎಲ್ಲೆಲ್ಲಿ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಎತ್ತಿಟ್ಕೊಂಡ್ರೆ ಬೆಟರು. ಇಲ್ಲ ಅಂತಂದ್ರೆ ಅಲ್ಲಿ ಒಳ್ಳೆ ಆಗಿ ಸುಮ್ಮನೆ ಮೊಟ್ಟೆಗಳೆಲ್ಲ ವೇಸ್ಟ್ ಆಯ್ತವೆ ಫ್ರೆಂಡ್ಸ್.